ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ? ಈಗಾಗಲೇ ಶಾಸಕ BR ಪಾಟೀಲ್ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಬಹಿರಂಗ ಆಗ್ತಾ ಇದ್ದ ಹಾಗೆ ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಆದರೆ ಈಗ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ BR ಪಾಟೀಲ್. ಶಾಸಕರ ಮಾತಿನಿಂದ ಸರ್ಕಾರಕ್ಕೆ ಮುಜುಗರದಿಂದ ಪಾರಾಗೋದಿಕ್ಕೆ ವಸತಿ ಇಲಾಖೆ ಪ್ಲಾನ್ ಮಾಡ್ತಾ ಇದೆ. ಮನೆ ಹಂಚಿಕೆಯ ದಾಖಲೆ ಸಿಎಂಗೆ ಸಲ್ಲಿಸೋದಿಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ 950 ಮನೆಗಳ ಹಂಚಿಕೆಯಾಗಿದೆ. ಹಣ ಪಡೆದು ಮನೆಗಳನ್ನ ಹಂಚಿದ ಆರೋಪ. ಶಾಸಕರ ಪತ್ರಕ್ಕೆ ಅಧಿಕಾರಿಗಳು ಕಿಮ್ಮತ್ತು ಕೊಟ್ಟಿಲ್ವಂತೆ. ಸಚಿವರ ಗಮನಕ್ಕೆ ಬಾರದೆ ಹಣ ಪಡೆದು ಮನೆಗಳನ್ನ ಹಂಚಿಕೆ ಮಾಡಿದ್ರ. ಶಾಸಕರ ಆರೋಪದ ಹಿಂದೆ ಹಲವು ಅನುಮಾನಗಳಿವೆ. ಸಿಎಂಗೆ ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಸಲ್ಲಿಸೋದಿಕ್ಕೆ ವಸತಿ ಇಲಾಖೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅವರು 25 ಕೋಟಿ ನಿಮ್ಮ ಅನುದಾನದಲ್ಲಿ ಕೊಟ್ಟಿದ್ರಂತೆ. 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ಯಾರು ಅವರು ಮಾತಾಡ್ತೀನಿ. ಏನು ಅನುದಾನ ಕೊಟ್ಟಿದ್ದಂತ? ನಿಮ್ಮ ವಿಶೇಷ ಅನುದಾನ ಸಿಎಂ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಸಿಎಂ ಅನುದಾನ ಅಂತ ಇದೆಯಾ? ಗೊತ್ತಿಲ್ಲ ಸರ್. ಅವ್ರು ಹೇಳಿದ್ದಾರೆ ಸರ್. ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, BR ಪಾಟೀಲ್ ಅವರ ಆಡಿಯೋ, ಆ ಆಡಿಯೋದಲ್ಲಿ ಅವ್ರು ಹೇಳಿದಂತಹ ಮಾತುಗಳು ಇದು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಿದೆ. ಸೊ ಈಗ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಅಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ವಸತಿ ಇಲಾಖೆಯಿಂದ ಏನ್ ಪ್ಲಾನ್ಗಳಾಗ್ತಾ ಇದೆ? ಸಿಎಂ ಅವ್ರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಸಿದ್ಧತೆಗಳು ನಡೀತಾ ಇದೆಯಂತೆ. ಸೊ ಏನ್ ಡೀಟೇಲ್ಸ್ ಇದೆ ಇದಕ್ಕೆ? ವೀಣಾ, ನಿಜಕ್ಕೂ ಕೂಡ BR ಪಾಟೀಲ್ ಏನಿದ್ದಾರೆ, ಅವರು ನೇರ ಮಾತಿಗೆನೆ ಅವರು ಫೇಮಸ್ ಆಗಿರುವಂತದ್ದು. ಯಾವುದೇ ಇರ್ಲಿ, ಅವರ ಪಕ್ಷವಿರ್ಲಿ ಅಥವಾ ವಿರೋಧ ಪಕ್ಷವಿರ್ಲಿ, ಅವರು ನೇರವಾಗಿ ಆರೋಪಗಳನ್ನ ಮಾಡುವಂತದ್ದು ನಾವು ಹಿಂದೆಯಿಂದಲೂ ಕೂಡ ನೋಡ್ಕೊಂಡು ಬಂದಿದ್ವಿ. ಅದೇ ರೀತಿಯಾಗಿ ಈಗ ವಸತಿ ಇಲಾಖೆಯ ಮೇಲೂ ಕೂಡ ಅವರು ಆರೋಪವನ್ನ ಮಾಡಿದ್ರು. ನಾನು ನನ್ನ ಕ್ಷೇತ್ರ ಏನಿದೆ, ನನ್ನ ಕ್ಷೇತ್ರಕ್ಕೆ ಒಂದಷ್ಟು ಮನೆಗಳನ್ನ ಕೊಡಿ ಅಂತ ಹೇಳಿ ನಾನು ಕೇಳಿದ್ದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಜಮೀರ್ ಅಹಮದ್ ಅವರು ಕೊಟ್ಟಿಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಅದೇ ಆಡಿಯೋದಲ್ಲಿ ಒಂದು ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ನಾವು ಕೊಡಬೇಕು ಅಂತ ಹೇಳಿದ್ರೆ, ಅವರು ವಸತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ದುಡ್ಡನ್ನ ಕೊಡಬೇಕು, ಬಡವರು ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ BR ಪಾಟೀಲ್ ಅವರು ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಅವರ ಹೇಳಿಕೆಗಳು ವೈರಲ್ ಆದಂತಹ ಬೆನ್ನಲ್ಲೇ ಈಗ ಸಿಎಂ ಕೂಡ ಅವರನ್ನ ಮಾತುಕತೆಗೆ ಕರೆದಿರುವಂತದ್ದು. ನಿಮ್ಮ ಹೇಳಿಕೆಗಳೇನು ಅನ್ನುವಂಥದ್ದನ್ನ ಪಡೆಯೋದಿಕ್ಕೆ ಈಗ ಆಲ್ರೆಡಿ ಸಿಎಂ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ BR ಪಾಟೀಲ್ ಅವರನ್ನ ಏನು ಅವರಿಗೆ ವಸತಿಯನ್ನ ಮಂಜೂರು ಮಾಡಿದ್ದಾರೆ, ಇದಕ್ಕೆ BR ಪಾಟೀಲ್ ಅವರ ಹೇಳಿಕೆಗೆ, ಅವರ ಆರೋಪಗಳಿಗೆ ಅವರು ಟಕ್ಕರನ್ನ ಕೊಡೋದಿಕ್ಕೂ ಕೂಡ ಈಗ ಆಲ್ರೆಡಿ ವಸತಿ ಇಲಾಖೆ ರೆಡಿಯನ್ನ ಮಾಡ್ಕೊಂಡಿದೆ. BR ಪಾಟೀಲ್ ಅವರು ಕೇಳಿದಂತಹ ಅಷ್ಟು ಮನೆಗಳನ್ನ ನಾವು ಮಂಜೂರು ಮಾಡಿದೀವಿ. ಅವರ ಲೆಟರ್ಸ್ ಏನಿದೆ, ಆ ಲೆಟರ್ಸ್ ಗಳಿಗೆ ತಕ್ಕಂತೆ ನಾವು ಅವರಿಗೆ ಮನೆಗಳನ್ನ ಎಷ್ಟು ಕೇಳಿದ್ರು, ಯಾವ್ಯಾವ ಗ್ರಾಮ ಪಂಚಾಯತಿಗೆ ಕೇಳಿದ್ರು, ಅಷ್ಟು ಮನೆಗಳನ್ನ ಕೂಡ ನಾವು ಮಂಜೂರು ಮಾಡಿದೀವಿ ಅಂತ ಹೇಳಿ ಈಗ ಆಲ್ರೆಡಿ ಎಲ್ಲಾ ಡೀಟೇಲ್ಸ್ ಅನ್ನ ರೆಡಿ ಮಾಡ್ಕೊಂಡಿರುವಂತದ್ದು ವಸತಿ ಇಲಾಖೆ. ಸಿಎಂ ಕರೆದಂತಹ ಸಂದರ್ಭದಲ್ಲಿ BR ಪಾಟೀಲ್ ಅವರು ಆ ಸ್ಥಳಕ್ಕೆ ಬಂದ್ರೆ, ಆ ಸ್ಥಳದಲ್ಲಿಯೇ ಅವರಿಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಿಕ್ಕೆ, ಅವರು ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಿಎಂಗೆ ಎಲ್ಲಾ ವಿಚಾರಗಳನ್ನ ತಿಳಿಸೋದಿಕ್ಕೆ ಸಚಿವ ಜಮೀರ್ ಅಹಮದ್ ಕೂಡ ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅವರ ಲೆಟರ್ ಅನ್ನ ಆಧರಿಸಿ ಕಳೆದ ವರ್ಷ 10ನೇ ತಿಂಗಳು ಏನಿತ್ತು, 10ನೇ ತಿಂಗಳಲ್ಲೇ ಅವರು ಕೇಳಿದಷ್ಟು ಮನೆಗಳನ್ನ ಮಂಜೂರು ಮಾಡಿದ್ದಾರೆ ಜಮೀರ್ ಅಹಮದ್ ಅವರು. ಅದರ ಲೆಟರ್ ಅನ್ನ ಕೂಡ ಅದರಲ್ಲಿ ಹಾಕಿರುವಂತದ್ದು, ಆ ಡೀಟೇಲ್ಸ್ ಗಳಲ್ಲಿ. ಸೊ ಅದರಲ್ಲಿ ನೋಡ್ತಾ ಹೋದ್ರೆ ನಾವು ಅವರು ಮನೆಗಳನ್ನ ಮಂಜೂರು ಮಾಡಿದ್ರು ಕೂಡ ಈ ಮಧ್ಯದಲ್ಲಿ, ಅಂದ್ರೆ ಈಗ ಏನು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ, ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಅಧಿಕಾರಿಗಳು ಏನಾದ್ರೂ ಲಂಚವನ್ನ ಪಡೆದಿದ್ರ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ವರ್ಷವೇ ಅವರು ಮನೆಗಳನ್ನ ಮಂಜೂರು ಮಾಡಿದ್ರು ಕೂಡ ಅವರಿಗೆ ಬಡವರಿಗೆ ಮನೆಗಳು ಸಿಕ್ಕಿಲ್ವಾ, ಅಥವಾ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಮನೆಗಳನ್ನ ಕೊಟ್ಟಿಲ್ಲ, ನಾನು ಸಿಎಂಗೂ ಕೂಡ ಹೇಳಿದ್ದೆ, ಸಿಎಂ ಅವರು ಕೂಡ ಪಾಪ ಪ್ರಯತ್ನವನ್ನ ಪಟ್ರು, ಅವ್ರ ಕೈಲಿ ಆಗ್ಲಿಲ್ಲ ಅನ್ನುವಂಥದ್ದನ್ನ ಪ್ರೆಸ್ ಮೀಟ್ ಅಲ್ಲಿ BR ಹೇಳ್ತಾರೆ, ಪಾಟೀಲ್ ಅವರು ಹೇಳ್ತಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ಇದು ಕೂಡ ಪುಷ್ಟಿ ನೀಡ್ತಾ ಇರುವಂತದ್ದು. ಸೊ ಮನೆ ಮಂಜೂರು ಮಾಡಿರುವಂತಹ ಸಂದರ್ಭದಲ್ಲಿ ಯಾರು ಇದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರು, ಯಾರು ಬಡವರ ಹತ್ರ ಅವರು ಹಣವನ್ನ ತೆಗೆದುಕೊಂಡ್ರು, ಅವರ ವಿರುದ್ಧ ಕೂಡ ಕ್ರಮವಾಗುವಂತಹ
ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಇಲ್ಲಿ ಏನು ಜಮೀರ್ ಅಹಮದ್ ಇದ್ದಾರೆ, ಜಮೀರ್ ಅಹಮದ್ ಅವರು ಒಂದು ಕಡೆ ನಾನು ಎಲ್ಲಾ ಮನೆಗಳನ್ನ ಕೂಡ ಮಂಜೂರು ಮಾಡಿದೀನಿ, ಅವರು ಕೊಟ್ಟಂತಹ ಮನವಿಯನ್ನ ನಾನು ಸ್ವೀಕಾರ ಮಾಡಿದೀನಿ, ಅವ್ರ ಹೇಳಿಕೆಯಂತೆ ಯಾವ ಗ್ರಾಮ ಪಂಚಾಯತಿಗೆ ಎಷ್ಟೆಷ್ಟು ಮನೆಗಳನ್ನ ಮಂಜೂರು ಮಾಡಿ ಅಂತ ಹೇಳಿ ಅವ್ರು ಕೇಳಿದ್ರು ಅಷ್ಟು ಮನೆಗಳನ್ನ ಕೂಡ ನಾನು ಮಂಜೂರು ಮಾಡಿದೀನಿ, ಅದ್ರ ಆದೇಶ ಪ್ರತಿಯನ್ನ ಕೂಡ ನಾನು ತೋರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನ ಸದ್ಯಕ್ಕೆ ರೆಡಿ ಮಾಡ್ಕೊಂಡು ಸಿಎಂ ಮುಂದೆ ಇಡೋದಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.